ಮಂಡಿ ನೋವಿನಿಂದ ನಡೆಯೋದು ಕಷ್ಟ ಆಗ್ತಿದೆಯಾ? ಆಪರೇಷನ್ ಮಾಡಿಸದೆ ನಿಮಗೆ ಪರಿಹಾರ ಬೇಕಿದ್ದಲ್ಲಿ ಈ ವಿಡಿಯೋನ ಪೂರ್ತಿ ನೋಡಿ, ಖಂಡಿತ ಸಹಾಯ ಆಗುತ್ತೆ. ಧನ್ಯವಾದ. ಎಲ್ಲ ಎದ್ದಾಡಕ್ಕೂ ಬಂತು, ಅಡ್ಡಾಡಕ್ಕೂ ಆಗ್ತಾರೆ. ಈಗ ಆರಾಮಿದೆ, ನಡೀಲಾರದಂತ ಪರಿಸ್ಥಿತಿ ಇದೆ. ಈಗ ನೀವು ಕುಂತಿದ್ದು 4ನೇ ಫ್ಲೋರ್ ಅಮ್ಮ. ಈಗ ನಿಮ್ಮ ಮಗ ಹೇಳ್ತಿದ್ರು ಲಿಫ್ಟ್ ಯೂಸ್ ಮಾಡಿಲ್ಲ. 75 ವರ್ಷದಲ್ಲಿ 75 ವರ್ಷ ವಯಸ್ಸಿರುವಾಗ ನಡ್ಕೊಂಡು ಮೇಲೆ ಬಂದಿದ್ರು ಅಂತ. ಇದು ಅದೃಷ್ಟ ಅಲ್ಲಮ್ಮ? ಹೌದು, ನಾನು ನಡ್ಕೊಂಡ ಬಂದೆ. ಅದೃಷ್ಟ ಅಲ್ಲ ಇದು? ಓಕೆ. ಸೊ ಈಗ ಏನೇನ್ ಯೂಸ್ ಮಾಡ್ತಾ ಇದೀರಮ್ಮ? ನನ್ಗೆ ಗೊತ್ತಿದೆ ಬಟ್ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ. ನಾನಂತೂ ಒಬ್ಬತ್ತು ಊಟ ಬಿಟ್ರೆ ಚಿಂತಿಲ್ರಿ, ಮಿಷನ್ ಬಿಡಂಗಿಲ್ಲ ಅಲ್ವಾ? ಮಿಷನ್ ಮಾತ್ರ ಡೈಲಿ ಮಾಡ್ತೀನಿ. ಫ್ಯಾಮಿಲಿ ಜಾಗನ್ ರೆಗ್ಯುಲರ್ಲಿ ಎವ್ರಿ ಡೇ ಯೂಸ್ ಮಾಡ್ತಾನೆ ಅಂದ್ರೆ ವಾರಕ್ಕೊಂದ್ಸಲ ಸುಟ್ಟಿ ಮಾಡ್ತೀನಿ. ವಾರಕ್ಕೊಂದಿನ ಒಂದ್ ದಿವಸ ಸುಟ್ಟಿ ಮಾಡಂಗಿಲ್ಲ, ಒಂದ್ ದಿವಸ ಸುಟ್ಟಿ. ಹೆಂಗ್ ಯೂಸ್ ಮಾಡ್ತೀರಮ್ಮ? ನಾನ್ ನೋಡ್ರಿ ಟೈಮಿಂಗ್ ಇಟ್ಕೊಂಡು ಮೊದ್ಲು ಈ ಕಾಲ್ ಮಾಡ್ತೇನೆ, ಈ ಕಾಲ್, ಆಮೇಲೆ ಈ ಕಾಲ್ ಮಾಡ್ತೀನಿ, ಆಮೇಲೆ ಕೈ ಮಾಡ್ತೀನಿ, ಆಮೇಲೆ ನಿಂತು ಚೇರ್ ಮೇಲೆ ಕುಂತು ಈ ಕಾಲ್ ಮಾಡ್ತೀನಿ, ಹೆಡ್ ಮಿಷನ್ ಮೇಲೆ ನಿಂತು ಮಾಡ್ತೇನೆ, ಆಮೇಲೆ ಬೆಡ್ ಮಾಡ್ಸರ್ ಬಾಕ್ಸ್, ಆಮೇಲೆ ನಡ ನೋವಿತ್ತಂದ್ರೆ ಈ ನಡ ಪೇನಿಗೆ ಬೆಡ್ ಹಾಕೊಂಡು ಮಾಡ್ತೀನಿ, ಆಮೇಲೆ ಈ ಕರೆಕ್ಟ್ ಆರಾಮಾಗಿದೆ. ಈಗ ಕಾಲಿಗೆ ನಿಮ್ಗೆ ಆಪರೇಷನ್ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡಿದ್ರಮ್ಮ? ಮಾಡಿದ್ರಿ, ನಾ ಮಾಡಿಸ್ಕೊಳ್ಳಿಲ್ರಿ. ಯಾಕಂದ್ರ ನಮ್ಮ ಮಗಳು 4ನೇ ಅತ್ತಿಗೆ ಆಪರೇಷನ್ ಮಾಡಿಸ್ಕೊಂಡ್ರಿ. ಅವ್ರಿಗೆ ಒಟ್ಟು ಹಿಂಗ್ ಕುಂದ್ರಾಕ್ ಬರಂಗಿಲ್ಲ, ನಮ್ಮಂಗ ತೆಳಗ್ ಕುಂತು ಹಿಂಗ್ ಚಕ್ಮುಟ್ಲೆ ಆಸನ ಹಾಕಕ್ ಬರಂಗಿಲ್ಲ, ಕಾಲ್ ಹಿಂಗ್ ಚಾಚಕ್ ಬರಂಗಿಲ್ಲ, ಬಾಳ ಓಡಾಡಂಗಿಲ್ಲ, ಬಾಳ ನಿಂದ್ರಂಗಿಲ್ಲ. ಅವ್ರು ಅದಕ್ಕೆ ಎಲ್ಲೆಲ್ಲೂ ಹೋಗೋದಿಲ್ಲ. ಅದನ್ನ ನೋಡಿ ನನಗೆ ಹೆದರಿ ನಾ ಆಪರೇಷನ್ ಒಲ್ಲೆ ಅಂದೆ. ನನ್ನ ಮಗ ಮಾಡಿಸ್ಕೊ ಅಂತ ನಾನು ಒಲ್ಲೆ ಅಂದೆ. ಅವ್ರಿಗೇನು 2.5 ಲಕ್ಷ ಹೇಳಿದ್ರು. 2.5 ಲಕ್ಷ ಕೊಡಕ್ಕೆ ಇವ ತಯಾರಿದ್ದ. 3 ಲಕ್ಷ ಕೊಡ್ತೀನಿ, ನನಗೆ ಗ್ಯಾರಂಟಿ ಕೊಡಂದ್ರು. ನಾ ಅಂದೆ, ನೀವು 3 ಲಕ್ಷ ಬಿಟ್ಟು 10 ಲಕ್ಷ ಕೊಟ್ರು ನಾನು ಆಪರೇಷನ್ ಮಾಡಿಸ್ಕೊಂಡೆ. ಅದ ದುಡ್ಡು ನಾ ಸತ್ನಂದ್ರೆ ನಾನು ಅಂತ್ಯಕ್ರಿಯೆ ಮಾಡಿ ಚಂದಾಗಿ. ನಾ ಮಾತ್ರ ಆಪರೇಷನ್ ಮಾಡಿದೆ, ನಾ ಮಾಡಿಸ್ಕೊಂಡೆ. ನೀವು ನೋಡಿ ಹೆದರಿ ಬೇಡ ಅಂತ? ಯಾಕಂದ್ರೆ ಆ ಪರಿಸ್ಥಿತಿ ಕಣ್ಣಾರ ನೋಡಿನ್ರಿ. ಅವ್ರು ಎಷ್ಟು ಬರ್ತಿದ್ರು ಹೋಗ್ತಿದ್ರು. ಈಗ ಎಲ್ಲೆಲ್ಲಿ ಬರೋದಿಲ್ಲ, ಮನಿ ಬಿಟ್ಟು. ಹೌದಲ್ಲಮ್ಮ? ಮನೆ ಬಿಟ್ಟು ಬರೋದಿಲ್ಲ, ಹೆಚ್ಚು ಅಡ್ಡಾಡಂಗಿಲ್ಲ, ಹೆಚ್ಚು ಮಾತಾಡಂಗಿಲ್ಲ, ಹೆಚ್ಚು ಕುಂದ್ರಂಗಿಲ್ಲ, ಹೆಚ್ಚು ನಡೆಯಕ್ಕೂ ಬರಂಗಿಲ್ಲ. ಅಂದ್ರೆ ಈಗ ನೀವು ತಗೊಂಡಿದ್ದಂದ್ರೆ ಒಳ್ಳೇದಾಯ್ತು. ನನಗೆ ಒಳ್ಳೇದಾಗಿದ್ರೆ ಈಗ 4 ಅಂತಸ್ತು ಮೇಲೆ ಬಂದು ನೀವು ಕುಂತ್ಕೊಂಡು ಮಾತಾಡ್ತಾ ಇದೀರಂದ್ರೆ ನಿಜವಾಗ್ಲೂ ನೀವು ಅವತ್ತೇನ್ ನಿರ್ಣಯ ತಗೊಂಡಿದ್ರು ಬಹಳ ಒಳ್ಳೇದಲ್ಲ? ನಾವು ಒಳ್ಳೆ ಆಪರೇಷನ್ ರಿಯಲಿ ಒಳ್ಳೇದಾಯ್ತಮ್ಮ. ಅಂದ್ರೆ ಬಹಳಷ್ಟು ಜನಕ್ಕೆ ಇಂಥ ಒಂದು ಅದ್ಭುತವಾದ ಶಾಸ್ತ್ರ ಇದೆ. ಭಾರತ ದೇಶದಿಂದಾನೇ ಈ ನಾಡಿ ಶಾಸ್ತ್ರ ಹುಟ್ಟಿದ್ದು. ಬಟ್ ನಾವು ಇದನ್ನ ಉಪಯೋಗ ಮಾಡ್ತಾ ಇಲ್ಲ. ಎಲ್ಲೆಲ್ಲೋ ಬೇರೆ ದೇಶಗಳಲ್ಲಿ ಚೆನ್ನಾಗಿ ಉಪಯೋಗ ಮಾಡಿ ಅವ್ರು ಆರಾಮಿದ್ದಾರೆ. ಜಪಾನ್ ಅವ್ರು ಇರ್ಬೋದು, ಈವನ್ ಚೈನಾದವ್ರು ಇರ್ಬೋದು, ಸ್ವಲ್ಪ ಚೆನ್ನಾಗಿ ನಾವು ನಮ್ ಸೈನ್ಸ್ ಬಿಟ್ಟಿದ್ದವಾಗ. ಈಗ ನೀವೇ ಹೇಳಿದ ಒಂದು ಲೈವ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಅಷ್ಟು ಲಕ್ಷಾಂತರ ರೂಪಾಯಿನೂ ಬೇಕಾಗಿಲ್ಲ. ಜಸ್ಟ್ ಉಪಯೋಗ ಮಾಡಿ ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಅನ್ನೋದು ನೀವೊಂದು ರೈಟ್ ಎಕ್ಸಾಂಪಲ್. ಈಗ ನಾನು ಮಿಷನ್ ತಗೊಂಡಿದ್ದೆ, ನಮ್ಮ ಮಗಳದೊಂದು ತೋರಿಸಿದ್ದೆ. ಫಸ್ಟ್ ಅವಳಿಗೆ ತೋರಿಸಿದ್ದೆ, ಆಮೇಲೆ ನಾ ತಗೊಂಡೆ. ಆಮೇಲೆ ನಮ್ಮ ಹಳೆಯ ಅಕ್ಕಿ ಮಗಳಾಗ್ಬೋದು, ಧಾರವಾಡದಾಗ ಅವನು ಡಾಕ್ಟರ್ ಇದ್ದಾನೆ. ಅಕ್ಕಿಗೆ ಅಸ್ತಮಾ ಇತ್ತು, BP ಶುಗರ್ ಎಲ್ಲ ಇತ್ತು, ಎಲ್ಲ ಕಂಟ್ರೋಲ್. ಅಸ್ತಮಾ ಕಂಟ್ರೋಲ್ ಆಗಿದೆ, BP ಕಂಟ್ರೋಲ್ ಆಗಿದೆ, ಶುಗರ್ ಡಯಾಬಿಟಿಸ್ ಕಂಟ್ರೋಲ್ ಆಗಿದೆ, ಎಲ್ಲ ಆರಾಮ. ಒಳ್ಳೇದಾಯ್ತು. ಥ್ಯಾಂಕ್ ಯು. ಸಾವಿರಾರು ಜನ ಮತ್ತು ಅವರ ಕುಟುಂಬ ನಮ್ಮ ಫ್ಯಾಮಿಲಿ ಜಾಗರ್ ಮಷೀನನ್ನು ಬಳಸಿ ಆರೋಗ್ಯವಾಗಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಕೂಡಲೇ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಉಚಿತ ಡೆಮೋನ ಬುಕ್ ಮಾಡಿಕೊಳ್ಳಿ. ಆರೂಢ ಆರೋಗ್ಯಧಾಮದಿಂದ ನಾನು ಸತೀಶ್ ಸಾಲಿಮಠ್. ಧನ್ಯವಾದಗಳು.